ಇನ್ನು ಬೆಂಗಳೂರಿನಲ್ಲಿ ಕೇವಲ ನಿನ್ನೆ ಮಳೆ ಮಾತ್ರ ಅಲ್ಲ, ಸಿಕ್ಕಾಪಟ್ಟೆ ಗಾಳಿ ಇತ್ತು. ಹಾಗಾಗಿ ಹಲವು ಮರಗಳು ಧರೆಗುರುಳಿವೆ. 40ಕ್ಕೂ ಹೆಚ್ಚು ಕಡೆ ಮರಗಳು ಧರೆಗುರುಳು ಬಿಟ್ಟಿವೆ. ಜನ ಹೈರಾಣಾಗಿದ್ದಾರೆ. ಮರಗಳು ಧರೆಗುರುಳಿರೋದು ಗಾಳಿ ವಿಪರೀತವಾಗಿದ್ದರಿಂದ ನಿನ್ನೆ ಸಂಜೆ ಮಳೆ ಬರೋ ಸಂದರ್ಭದಲ್ಲಿ, ಅಂದ್ರೆ ಮಳೆ ಆರಂಭ ಆಗೋ ಸಂದರ್ಭದಲ್ಲೇ ಸಿಕ್ಕಾಪಟ್ಟೆ ಗಾಳಿ ಆರಂಭ ಆಗ್ಬಿಟ್ಟಿತ್ತು. ಹಾಗಾಗಿ ಹಲವು ಕಡೆ ಮರ ಗಿಡ ಎಲ್ಲ ಬಿದ್ದಿವೆ. ರೇಸ್ ಕೋರ್ಸ್ ಬಳಿಯ ಮಾಧವನಗರದಲ್ಲಿ ಒಂದು ಮರ ಬಿದ್ದಿದೆ. ಮರ ಬಿದ್ದ ಪರಿಣಾಮ ಮನೆಯ ಕಿಟಕಿ ಗ್ಲಾಸ್ ಕಂಪ್ಲೀಟ್ ಆಗಿ ಪೀಸ್ ಆಗಿದೆ. ಅದೃಷ್ಟವಶಾತ್ ಯಾರಿಗೂ ಏನು ತೊಂದರೆ ಆಗಿಲ್ಲ. ಇನ್ನು ಕಲ್ಯಾಣ ನಗರ, ಕೆಪಿ ಅಗ್ರಹಾರ, ರೇಸ್ ಕೋರ್ಸ್, ದಾಸರಳ್ಳಿ ಎಲ್ಲ ಕಡೆ ಮರ ಬಿದ್ದುಬಿಟ್ಟಿದೆ. ಈ ರೀತಿ ಪರಿಸ್ಥಿತಿಗಳು, ದೃಶ್ಯಗಳು ಕಾಣಿಸ್ತಾ ಇವೆ. ಮರ ಬೀಳೋದಕ್ಕೆ ಕಾರಣ ಏನು? ಮರ ಬೀಳೋದಕ್ಕೆ ಒಂದು ಕಾಂಕ್ರೀಟೀಕರಣ. ಅಕ್ಕಪಕ್ಕ ಮರದ ಬೇರನ್ನೆಲ್ಲ ಕಡಿದು ಮನೆ ಮಾಡ್ತೀರಿ, ರಸ್ತೆ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಬೇರೆ ಇಲ್ದಿರೋ ಮರ ಹೆಂಗೆ ನಿಲ್ಲುತ್ತೆ? ಮರ ಒಂದು ದೊಡ್ಡ ಮರ, ಒಂದು 50 ವರ್ಷನೋ 40 ವರ್ಷನೋ ಬಿಡಿ, ಒಂದು 20 ವರ್ಷದ ದೊಡ್ಡ ಮರ ಅಂತಂದ್ರೂ ಅದಕ್ಕೊಂದಿಷ್ಟು ಬೇರಿಗೆ ಹೋಗುವ ಅವಕಾಶ ಬೇಕು. ನಾವು ಅದನ್ನೆಲ್ಲ ಕಾಂಕ್ರೀಟೀಕರಣ ಹಾಕ್ಕೊಂಡು ಪಾಟಲ್ಲಿ ಬೆಳೆಸೋದಕ್ಕೆ ಹೋಗ್ತೀವಿ. ಹಾಗಾಗಿ ಮರ ಬೀಳ್ತಾ ಇದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ರೇಸ್ ಕೋರ್ಸ್ ರಸ್ತೆಯ ಸ್ಪಾಟ್ನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಮರ ಬೆಳೆಸಿ ಬದುಕುಳಿಸಿ ಹಿಂಗೆಲ್ಲ ಹೇಳ್ತೀವಿ, ಆದರೆ ಮರವನ್ನು ಬೆಳೆಸೋ ರೀತಿಯಲ್ಲಿ ಬೆಳೆಸದೇ ಇದ್ದಾಗ ಮರ ಬೀಳುತ್ತೆ. ಅದರ ಬೇರುಗಳನ್ನು ಕಟ್ ಮಾಡಿದಾಗ ಬಿದ್ದೇ ಬೀಳುತ್ತೆ. ಮತ್ತು ಈ ಒಣಗಿರುವ ಎಲೆಗಳನ್ನು, ಒಳಗಿರುವ ಕೊಂಬೆಗಳನ್ನು ಮುಟ್ಟಕ್ಕೆ ಬರಲ್ಲ BBMP ಅವರು. ಮಳೆ ಬಂದು ಕೆಳಗೆ ಬಿದ್ದ ಮೇಲೆ ಅದನ್ನು ಕ್ಲೀನ್ ಮಾಡೋಕ್ಕೆ ಬರ್ತಾರೆ. ಮತ್ತೇನಾಗತ್ತೆ ವೆಂಕಟೇಶ್? ಹೌದು ಪ್ರಣುತ್, ಯಾಕಂತೇಳಿದ್ರೆ ಮೊದಲಿಗೆ ಬೆಂಗಳೂರನ್ನು ಗಾರ್ಡನ್ ಸಿಟಿ ಅಂತ ಹೇಳಿ ಕರೀತಾ ಇದ್ದಾರೆ. ಯಾಕಂದರೆ ಅಷ್ಟು ಮಟ್ಟಿಗೆ ಉದ್ಯಾನವನಗಳು, ಮರಗಳು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿತ್ತು. ಬರ್ತಿದ್ದಂತೆ ಕೂಡ ಅದು ಕಾಂಕ್ರೀಟ್ ಕಾಡಾಗಿ ಪರಿವರ್ತನೆ ಆಗ್ತಾ ಇರುವಂಥದ್ದು. ಸದ್ಯ ಬೆಂಗಳೂರಿನಲ್ಲಿ ಕೂಡ ಆ ಗಿಡ ಮರವನ್ನು ಬೆಳೆಸಿ ಅಂತ ಹೇಳಿ ಆಗಾಗ ಅಭಿಯಾನಗಳನ್ನು ಕೂಡ ಮಾಡ್ತಿರ್ತಾರೆ. ಆದರೆ ಒಂದು ಸಾಧಾರಣ ಮಳೆ ಬಂದರೆ ಸಾಕು, ಬೆಂಗಳೂರಿನಲ್ಲಿ ಬಹುತೇಕ ಕಡೆ ಮರಗಳು ಸಾಕಷ್ಟು ಬೀಳುವ ಹಂತದಲ್ಲಿದ್ದರೂ ಕೂಡ ಗೊತ್ತಾಗೋದಿಲ್ಲ. ಆದರೂ ಬಿದ್ದಂಥ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆಗೂ ಕೂಡ ಅಧಿಕಾರಿಗಳು ಮುಂದಾಗೋದಿಲ್ಲ. ಅದಕ್ಕೆ ಸಾಕ್ಷಿ ಎಂಬಂತೆ ಈಗ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಒಂದು ಮಾಧವನಗರದ ಬಳಿ ಇರುವಂತಹ ಈ ಒಂದು ಬೃಹತ್ ಗಾತ್ರದ ಮರವನ್ನು ಬಿದ್ದಿರುವಂತಹದ್ದು. ಸೊ ಕೇಬಲ್ ಅನ್ನು ಅಳವಡಿಕೆಯ ಸಂದರ್ಭದಲ್ಲಿ ಈ ಮರಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಳ್ಳದೆ ಇದ್ದ ಪರಿಣಾಮವಾಗಿ ಇಷ್ಟು ಬೃಹತ್ ಗಾತ್ರದ ಒಂದು ಮರ ಬಿದ್ದಿರುವಂಥದ್ದು. ಎದುರು ಮನೆ ಎರಡು ಒಂದು ಕಾಂಪೌಂಡ್ ಏನಿದೆ, ಆ ಕಾಂಪೌಂಡ್ ಸೇರಿದಂತೆ ಮನೆಯ ಮೇಲೆ ಬಿದ್ದಿರುವಂಥದ್ದು. ಒಂದು ವೇಳೆ ಮರ ಏನಾದರೂ ಆ ಒಂದು ಮನೆಗಳು ಇಲ್ಲ ಅಂತ ಹೇಳಿದರೆ ದೊಡ್ಡ ಒಂದು ಅನಾಹುತ ಕೂಡ ಆಗ್ತಾ ಇತ್ತು. ಇನ್ನು ಆ ಮರದ ಕೊಂಬೆಗಳು ಬಿದ್ದಿರುವಂತಹದ್ದು, ಅಂದರೆ ಒಂದು ಬುಡ ಏನಿದೆ ಇದು ದೊಡ್ಡ ಗಾತ್ರದಲ್ಲಿರೋದ್ರಿಂದಾಗಿ ರಸ್ತೆಯ ಮೇಲ್ಭಾಗಕ್ಕೆ ಬಂದಿರುವಂಥದ್ದು. ಸಾಧ್ಯವಾದಷ್ಟು ಕೂಡ ಈ ಒಂದು ಮರವನ್ನು ತೆರವು ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಅಧಿಕಾರಿಗಳು ಕೂಡ, ಮನೆಯವರು ಅಧಿಕಾರಿಗಳಿಗೂ ಕೂಡ ಮನವಿಯನ್ನು ಮಾಡಿದ್ದಾರೆ. ನಿನ್ನೆ ಸಂಜೆ 4:30 ಸುಮಾರಿಗೆ ಈ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಆದರೆ ಇದುವರೆಗೂ ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಬಂದಿಲ್ಲ. ಅಂದರೆ ಜನ ಕಡಿಮೆ ಇದ್ದಾರೆ, ಕಳಿಸ್ತೀನಿ ಅಂತ ಕೂಡ ಹೇಳಿದ್ದಾರಂತೆ. ಆದರೆ ಇದು ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದವರು ಇದುವರೆಗೂ ಕೂಡ ಬಂದಿಲ್ಲ. ಇದೇ ಒಂದು ರಸ್ತೆಯಲ್ಲಿ ಇನ್ನೂ ಒಂದು 5-6 ಮರಗಳು ಕೂಡ ಇರುವಂಥದ್ದು. ಇದೇ ರೀತಿಯಾದಂಥ ಒಂದು ಕೇಬಲ್ ಅಳವಡಿಕೆಗೆ ಏನು ರಸ್ತೆಯನ್ನು ಅಗದಿರುವಂತಹದ್ದು. ಆ ಸಂದರ್ಭದಲ್ಲಿ ಮರಗಳು ಕೂಡ ಇದೆ, ಅದು ಕೂಡ ಬೀಳುವ ಸ್ಥಿತಿಯಲ್ಲಿ ಇರುವಂತಹದ್ದು. ಈಗಾಗಲೇ ಮಳೆ ಬಂದಿರುವಂತಹ ಕಾರಣ ಈ ರೀತಿಯಾಗಿದೆ. ಸೊ ಇನ್ನಾದರೂ ಕೂಡ ಉಳಿದಂಥ ಮರಗಳನ್ನು ಕೂಡ ಒಂದು ರಕ್ಷಣೆ ಮಾಡಿಕೊಳ್ಳುವಂತಹ ಕೆಲಸಕ್ಕೆ BBMP ಅಧಿಕಾರಿಗಳು ಮುಂದಾಗಬೇಕು. ಅದನ್ನು ಬಿಟ್ಟು ಬಿದ್ದಿರುವಂತಹ ಮರವನ್ನೇ ಕೂಡ ತೆರವು ಮಾಡಿಲ್ಲ. ಉಳಿದ ಮರಗಳಿಗೆ ಸುರಕ್ಷಿತವನ್ನು ಹೇಗೆ ತೆಗೆದುಕೊಳ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇನ್ನು ನಿನ್ನೆ ಸುರಿದಂತಹ ಮಳೆಗೆ ಸಹಜವಾಗಿಯೇ ಕೂಡ ಬೆಂಗಳೂರಿನ 8 BBMP ವಲಯ ವ್ಯಾಪ್ತಿಗಳಲ್ಲೂ ಕೂಡ ಬೊಮ್ಮನಹಳ್ಳಿ, ಬೆಂಗಳೂರು ಬೊಮ್ಮನಹಳ್ಳಿ ಮತ್ತು ಪೂರ್ವ ಹಾಗೂ ದಕ್ಷಿಣ ವಲಯಗಳು ಕೂಡ ಹೆಚ್ಚಿನ ಮರಗಳು ಬಿದ್ದಿರುವಂತಹದ್ದು. 27ಕ್ಕೂ ಹೆಚ್ಚು ಮರಗಳು ಬಿದ್ದಿದ್ರೆ 121 ಮರದ ಕೊಂಬೆಗಳೇನಿದೆ ಅದು ಬಿದ್ದಿರುವಂಥದ್ದು. ಅಂದರೆ ಕೆಲವನ್ನು ಮಾತ್ರ ತೆರವು ಮಾಡಿದರೆ ಉಳಿದಂತೆ ಕೂಡ ಯಾವುದೂ ಕೂಡ ಇದುವರೆಗೂ ತೆರವು ಕಾರ್ಯಾಚರಣೆ ಆಗಲಿಲ್ಲ. ಹಾಗಾಗಿ ಸಹಜವಾಗಿಯೇ ಕೂಡ ಸ್ಥಳೀಯರು ಮತ್ತು ಮನೆಯ ಮುಂದೆ ಇದ್ದಂತಹ ಈ ಮರಗಳನ್ನು ಬಿದ್ದಿರುವಂತಹ ಮನೆ ನಿವಾಸಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಕಡೆ ಒಂದು ರಿಪೋರ್ಟ್ ಆಗಿರುವಂಥದ್ದು, ವಾಹನಗಳು ಕೂಡ ಜಖಮ್ ಆಗಿವೆ, ಕೆಲವೊಂದು ಕಡೆ ಗಾಯ ಆಗಿರುವಂತಹದ್ದು. ಪ್ರಣುತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.